ಇವತ್ತು ನಮ್ಮ ಮದ್ದೂರು ತಾಲೂಕಿನ ಶ್ರೀ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ, ಚುಂಚಶ್ರೀ ಗೆಳೆಯರ ಬಳಗ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಂದ ಆಗಿರುವ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳೋದಿಷ್ಟೇ, ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸುಮಾರು 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಚೆನ್ನಾಗಿ ಆಳಿದ್ದಾರೆ, ಚೆನ್ನಾಗಿ ನಡೆಸಿದ್ದಾರೆ. ಒಪ್ಪಂದದ ಪ್ರಕಾರ ಅವರಿಗೆ ಇನ್ನು ಉಳಿದಂಥ 2.5 ವರ್ಷಗಳ ಕಾಲ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು, ಆದೇಶವನ್ನು ತತ್ಕ್ಷಣ ಹೈಕಮಾಂಡ್ನವರು ಕೊಡಬೇಕು ಅಂತಕ್ಕಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಕನಸನ್ನು ನಮ್ಮ ಜನಾಂಗಕ್ಕೆ ಮತ್ತು ಈ ನಾಡಿಗೆ ಒದಗಿಸಿಕೊಡಬೇಕು ಅಂಥೇಳಿ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರುಗಳಲ್ಲಿ ನಾವು ಮನವಿ ಮಾಡಿಕೊಳ್ತೇವೆ. ಈ ಒಂದು ವಿಚಾರದಲ್ಲಿ ಇನ್ನೂ ಸ್ವಲ್ಪ ತಡ ಆದರೆ ನಮ್ಮ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಒಕ್ಕಲಿಗರ ಸಂಘಟನೆಗಳು ಏನಿದ್ದಾವೆ, ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಬಹುಬೇಗ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಹೈಕಮಾಂಡನ್ನು ಮತ್ತು ರಾಜ್ಯದ ನಾಯಕರಲ್ಲಿ ಮನವಿ ಮಾಡಿಕೊಳ್ತೇವೆ. ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷರು ಡಾಕ್ಟರ್ ಕೃಷ್ಣ ಅಂಥೇಳಿ ಮತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಡಿ ಪಿ ಶಿವಪ್ಪನವರು. ಡಿ ಕೆ ಶಿವಕುಮಾರ್ ಅವರು ಬರೀ ಕರ್ನಾಟಕಕ್ಕಲ್ಲ, ಪಂಚ ರಾಜ್ಯಗಳಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಏಕಪ್ಪ ಅಂದರೆ ಮಹಾರಾಷ್ಟ್ರದ MLAಗಳ ಕಾಯಕ್ಕೆ ಡಿ ಕೆ ಶಿವಕುಮಾರ್ ಬೇಕು, ಗೋವಾ MLAಗಳ ಕಾಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬೇಕು, ಬಿಹಾರ ಎಲೆಕ್ಷನ್ ಅಂತಂದರೆ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಬೇಕು, ಗುಜರಾತ್ MLAಗಳ ಕಾಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಬೇಕು. ಬರೀ ಇವ್ರನ್ನ ಬೇರೆ ರಾಜ್ಯಗಳ MLAಗಳ ಕಾಯಕ್ಕೆ ಇವರಾದರೆ ಅವರ ಅರ್ಹತೆ ಏನು ಅಂತ ತಿಳ್ಕೋಬೇಕು ಸರ್ಕಾರದವರು. ಜೊತೆಗೆ ಇವ್ರಿಗೆ ಬರೀ ಕರ್ನಾಟಕ ಅಲ್ಲ, 5 ರಾಜ್ಯಕ್ಕೂ ಮುಖ್ಯಮಂತ್ರಿ ಆಗೋಕ್ಕೂ ಕೂಡ ಅವ್ರ ಅರ್ಹತೆ ಇದೆ ಅವ್ರಿಗೆ. ಅಂಥ ಶಕ್ತಿ ಪ್ರಬಲಿ ಟ್ರಿಬಲ್ ಶೂಟರ್ ಅಂತ ಕೂಡ ಹೇಳ್ತಾರೆ. ದಯಮಾಡಿ ಎಲ್ಲ ಜನಾಂಗದವರು ಕೂಡ ಅವ್ರ ಅಧ್ಯಕ್ಷ ಆದಮೇಲೆ ಕೂಡ ಅವರು ಒಬ್ಬರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಜನಾಂಗದವರು ಕೂಡ ಅವರಿಗೆ ಒಗ್ಗಟ್ಟಿನಿಂದ ಬಲ ತುಂಬಿದ್ದಾರೆ. ಏನು ಮಾತಿನಂತೆ 2.5 ವರ್ಷಗಳ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿದರು, ಆ ರೀತಿ ನಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇವ್ರನ್ನೂ ಕೂಡ ಈ 2.5 ವರ್ಷ ಮತ್ತು 2028ಕ್ಕೂ ಕೂಡ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಸಂಘದ ಪರವಾಗಿ ನಾವೆಲ್ಲ ಕೇಳ್ಕೊಳ್ತಾ ಇದ್ವಿ. ಶಿವಪ್ಪ, ಅಧ್ಯಕ್ಷರು, ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ, ಮದ್ದೂರು.